ಬಾಗಿಲು ಬರ್ತೀನಿ, ₹1 ಕೊಡಿ. ಯಾರು ಸೆಕ್ಷನ್ ಇರ್ತದೆ ನನ್ನ ಕೈಗೆ ನಗದು ರೂಪದಲ್ಲಿ ₹1 ತಗೊಳ್ಳಲ್ಲ. QR ಕೋಡ್ ಇರ್ತದೆ, IFSC ಕೋಡ್, ಅಕೌಂಟ್ ನಂಬರ್ ಇರ್ತದೆ, ಅಷ್ಟೇ ಹಾಕ್ಬೇಕು. ಯಾರೇ ನನಗೆ ಅಲ್ಲ, ಯಾರೇ ಸಂವಿಧಾನ ಬಳಗ ಹೆಸರು ಹೇಳಿ ಚಿನ್ನದ ಪುತ್ಥಳಿ ಮಾಡಿಸ್ತೀವಿ ಅಂತ ಕೇಳ್ಕೊಂಡು ಬಂದ್ರೆ ನಗದು ರೂಪದಲ್ಲಿ ₹1 ಕೊಡಂಗಿಲ್ಲ. QR ಕೋಡ್ಗೆ ಸ್ಕ್ಯಾನ್ ಮಾಡಬೇಕು. ನಿಮ್ಮ ಬೆವರಣ ಬಾಬಾ ಸಾಹೇಬ್ ಚಿನ್ನದ ಪುತ್ಥಳಿಗೆ ಸೇರಬೇಕು. ಇಡೀ ವಿಶ್ವದಲ್ಲಿ ಯಾವುದೇ ವ್ಯಕ್ತಿದು, ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ವ್ಯಕ್ತಿದು ಚಿನ್ನದ ಪುತ್ಥಳಿ ಇಲ್ಲ. ಸಾರ್ವಜನಿಕರ ಹಣ ಅಂತಂದ್ರೆ ಯಾರು ಇಲ್ಲ. ಈ ದಿನ ಬೆಂಗಳೂರು ವಸಂತನಗರ ಪ್ರತಿಷ್ಠಿತವಾದ ಸ್ಥಳದಲ್ಲಿ ಶ್ರೀ ಬಾಣಂದೂರು ಕೆಂಪಯ್ಯನವರಿಗೆ 75 ವರ್ಷದ ಹುಟ್ಟಿದಬ್ಬ ಆಚರಣೆ ಮಾಡಿದ ಒಂಥರ ಮದುವೆ ಸಂಭ್ರಮ ತರ ಇದೆ. ಹೇಳಿ ಸರ್ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಮತ್ತೆ ಬಾಣಂದೂರು ಕೆಂಪಯ್ಯನವ್ರ ಬಗ್ಗೆ ಹೇಳಿ ಸರ್. ಬಾಣಂದೂರು ಕೆಂಪಯ್ಯನವರು ಹಳ್ಳಿಗಾಡಿನವರು, ಬಹಳ ಬಡತನದಿಂದ ಬಂದಿರ್ತಾರೆ. ಅವರು ಇಡೀ ರಾಷ್ಟ್ರ ರಾಜಕಾರಣ, ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ಜನಪದ ಕೋಗಿಲೆ ಎಂಬ ಹೆಸರು ಪಡೆದಂತ ವ್ಯಕ್ತಿ. ಅವರನ್ನ ನಾವು 75ನೇ ವರ್ಷ ಸಂಭ್ರಮಾಚರಣೆ ಮಾಡಬೇಕು ಎಂಬ ಅಭಿಲಾಷೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗು ಇದನ್ನ ಏರ್ಪಡಿಸ್ತೇವೆ. ಆದ್ರಿಂದ ಅವರಿಗೆ ಇನ್ನೂ ಆಯುಸ್ಸು ಆರೋಗ್ಯ ನೀಡಲಿ, ಜನಪದ ಕಲೆಗಳನ್ನ ಚೆಲ್ಲಿ ಇಡೀ ಕರ್ನಾಟಕದಲ್ಲಿ ಅನೇಕ ಕಲಾವಿದರು ಶಿಕ್ಷಕರಾಗಿ ಹಾಡುಗಾರರನ್ನ ಬೆಳೆಸಿದ್ದಾರೆ ಅಂತ ಆ ದೃಷ್ಟಿಯಿಂದ ಇವತ್ತು ವಿಜೃಂಭಣೆಯಿಂದ ಅವರಿಗೆ ನಮ್ಮ ಕರ್ನಾಟಕ ಸಂವಿಧಾನ ಬಳಗು ಅವರಿಗೆ ಅಭಿನಯಿಸ್ತಾ ಇದೆ. ಅದರಿಂದಲೇ ನಾವು ಅದನ್ನ ಜನಪದ ಕಲೆ ಇರುವ ವ್ಯಕ್ತಿಗಳನ್ನ, ಜನಪದ ಆಟಗಾರರನ್ನ ಇವತ್ತು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಕರೆಸಿ ಆ ಒಂದು ಜನಪದ ಅಳಿಸೋಬಾರದು ಎನ್ನುವ ದೃಷ್ಟಿಯಿಂದ ಇವತ್ತು ಎಲ್ಲ ಜನಪದ ಕಲಾವಿದರನ್ನ ಈ ವೇದಿಕೆ ತಂದಿದ್ದೇವೆ. ಇಷ್ಟಪಡ್ತೀವಿ ಸರ್. ನಮ್ಮ ಹಳೆ ತಲೆಮಾರಿಗಳಿಗೆ ಏನೋ ನಮ್ಮ ತಂದೆ ಇರ್ಬೋದು, ಅವ್ರ ತಂದೆ ಇರ್ಬೋದು, ಹಳೆ ತಲೆಮಾರಿಗೆ ಜಾನಪದ ಕ್ಷೇತ್ರ, ಜಾನಪದ ಲೋಕ ಅಂದ್ರೆ ಬಹಳ ಇಷ್ಟಪಡೋರು. ಈಗಿನ ಯಂಗ್ಸ್ಟರ್ಸ್ ಯುವತಿಯವರು, ಕಾಲೇಜು ಹುಡುಗಿರು ಈ ಜಾನಪದ ಗೀತೆ, ಜಾನಪದ ಕ್ಷೇತ್ರ ಏನಂತ ಗೊತ್ತೇ ಇಲ್ಲ ಸರ್. ಅವ್ರಿಗೊಂದು ಮಾರ್ಗದರ್ಶನ ಕೊಡಿ, ಒಂದು ಪಠ್ಯ ಪುಸ್ತಕದಲ್ಲಿ ಬರ್ಬೇಕಾದ್ರು ಅದ್ರ ಬಗ್ಗೆ ತಾವೇಳಿ ಸರ್. ನೋಡಿ, ಇವತ್ತು ಜನಪದ ಹಾಡುಗಳನ್ನೇ ಫಿಲಿಂಗಳಲ್ಲಿ ಮತ್ತು ಯುವಕರಿಗೆ ಮನೋರಂಜನೆ ಕೊಡುವಂತ ಹಾಡುಗಳನ್ನ ಅದನ್ನ ಮಿಕ್ಸ್ ಮಾಡಿ ಆಡುವಂತ ಅನೇಕ ಕವಿಗಳ ಹಾಡುಗಳನ್ನ ತಾವೆಲ್ಲ ಕೇಳಿದ್ದೀರಿ. ಈಗ ಜನಪದವನ್ನು ಅಳಿಸೋದಿಲ್ಲ, ಜನಪದ ಹಾಡುಗಳನ್ನೇ ಫಿಲಿಂ ಮೇಲೆ ಹಾಕಿ ಅದಕ್ಕೆ ಬಿಜುವಿನ ಸಂಗೀತ ನೀಡಿ ಅದನ್ನ ಯುವಕರಿಗೆ ಲೈಕ್ ಮಾಡ್ತಾರೆ. ಈಗ ಇತ್ತೀಚೆಗೆ ಜನಪದ ಹಾಡುಗಳನ್ನೇ ವಿಶೇಷವಾಗಿ ತಂದು ಫಿಲಿಂಗಳಲ್ಲಿ ತಂದು ಆಡ್ತಾ ಇರೋ ಸಂದರ್ಭದಲ್ಲಿ ನೋಡಿದ್ದೀವಿ. ಸರ್, ಇದು ಒಂದು ಜಾನಪದ ಗೀತೆಗಳಾಗಲಿ, ಕ್ಷೇತ್ರದ ಬಗ್ಗೆ ಆಗಲಿ, ಸಾಧನೆ ಬಗ್ಗೆ ಆಗಲಿ ಒಂದು ಶಾಲಾ ಕಾಲೇಜು ಪಠ್ಯ ಪುಸ್ತಕ ಬಂದ್ರೆ ಬಹಳಷ್ಟು ಉಪಯುಕ್ತ ಇರುತ್ತೆ. ಅದ್ರ ಬಗ್ಗೆ ತಾವೇಳಿ ಸರ್. ನಾವು ಈಗಾಗಲೇ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸರ್ಕಾರಕ್ಕೆ ಒಂದು ಅಪೀಲ್ ಮಾಡ್ತಾ ಇದ್ದೇವೆ, ಕರ್ನಾಟಕ ಸಂವಿಧಾನ ಬಳಗು. ಅದರಿಂದ ಎಲ್ಲಾ ಶಾಲೆಗಳಲ್ಲೂ ಜನಪದ ಈ ಹಾಡುಗಳನ್ನ, ಜನಪದ ಶೈಲಿಯನ್ನ, ಜನಪದ ಇತಿಹಾಸವನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆಗೆ ಉಪಯೋಗ ಆಗಲಿ ಅಂತ ನಾವು ಕೂಡ ಮುಂದಿನ ಸಮಯಗಳಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇದು ಬಹಳಷ್ಟು ಕಾರ್ಯಕ್ರಮ ಬಂದಿದೆ, ಬಹಳ ಬಂದಿರೋರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಇಲ್ಲ, ಅಭಿಮಾನಿಗಳಿಗೆ ನಾವು ತುಂಬಾ ಅಭಿಮಾನ, ಯಾಕೆಂದ್ರೆ ಕೇವಲ ನಾವು ಏನೋ ಒಂದು ದಿವಸದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅದರಿಂದ ನಾವು ಯಾವುದೇ ಕರಪತ್ರ ಹಂಚಿಲ್ಲ, ಬರೀ ಫೋನ್ ಮೇಲೆ ಕರೆದಿದ್ದೇವೆ. ಅದರಿಂದ ಇದ್ರಿಂದ ಜನ ಅವರಾಗ ಬಾಣಂದೂರು ಕೆಂಪಯ್ಯನವರ ಅಭಿಮಾನಿಗಳು, ಅವರ ಶಿಷ್ಯಂದರು ಎಲ್ಲರೂ ಕೂಡ ಬಹಳ ಅಭಿಮಾನಿ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಧನ್ಯವಾದ. ನಾನು ಆರ್ ಜಯಚಂದ್ರ ಅಂತ, ಕರ್ನಾಟಕ ಸಂವಿಧಾನ ಬಳಗದ ಪ್ರಧಾನ ಕಾರ್ಯದರ್ಶಿ, ರಾಮನಗರ ತಾಲೂಕಿನ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು.